ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1. ಸುನಿಲ್ ಮಿಟ್ಟಲ್ ಸೀಕ್ಸ್ ಅ ಸ್ಟೇಕ್ ಇನ್ ಪೇಟಿಎಂ. ರಿಪೋರ್ಟ್ಸ್ ಪ್ರಕಾರ ಭಾರತೀಯ ಏರ್ಟೆಲ್ ಚೇರ್ಮನ್ ಸುನಿಲ್ ಮಿಟ್ಟಲ್ ಅವರು ಪೇಟಿಎಂ ಅಲ್ಲಿ ಒಂದು ಸ್ಟೇಕ್ ಪರ್ಚೇಸ್ ಮಾಡಬೇಕಂತಿದ್ದಾರೆ ಹಾಗೂ ಅವರ ಪೇಮೆಂಟ್ಸ್ ಬ್ಯಾಂಕು ಪೇಟಿಎಂ ಜೊತೆಗೆ ಮರ್ಜ್ ಮಾಡಬೇಕಂತಿದ್ದಾರೆ. ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕು ಒಂದು ಪೇಮೆಂಟ್ಸ್ ಬ್ಯಾಂಕ್ ಪೇಟಿಎಂ ಥರನೇ, ಹಾಗೂ ಅದು ಪೇಟಿಎಂ ಅಷ್ಟು ದೊಡ್ಡದಿಲ್ಲ. ಸುನಿಲ್ ಮಿಟ್ಟಲ್ ಅವರು 2 ಟ್ರಾನ್ಸಾಕ್ಷನ್ಸ್ ಮಾಡಬೇಕಂತಿದ್ದಾರೆ ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ. ಒಂದು, ಅವರು ಪೇಟಿಎಂ ಸ್ಟೇಕ್ ಪರ್ಚೇಸ್ ಮಾಡಬೇಕಂತಿದ್ದಾರೆ. ಸೆಕೆಂಡು, ಮರ್ಜ್ ಮಾಡಬೇಕಂತಿದೆ ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ ಹಾಗೂ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕು. ಆವಾಗ ಈ 2 ಮರ್ಜರಲ್ಲಿ ದುಡ್ಡು ಏನು ಟ್ರಾನ್ಸ್ಫರ್ ಆಗೋದಿಲ್ಲ, ಶೇರ್ಸ್ ಟ್ರಾನ್ಸ್ಫರ್ ಆಗುತ್ತೆ. ಅಂದರೆ ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕಿಗೆ ಒಂದು ಸ್ಟೇಕ್ ಸಿಗುತ್ತೆ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಕಂಪ್ನಿಯಲ್ಲಿ. ಇದು ಸದ್ಯಕ್ಕೆ ಪ್ರಿಲಿಮಿನರಿ ಸ್ಟೇಜಸಲ್ಲಿ ಇದೆ ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ. ಇನ್ನೂ ಏನೂ ಫೈನಲೈಸ್ ಆಗಿಲ್ಲ. ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕದು 12.9 crore ಕಸ್ಟಮರ್ಸ್ ಇದ್ದಾರೆ ಹಾಗೂ ಇದು ಪ್ರಾಫಿಟಬಲ್ ಕಂಪ್ನಿ ಆಗಿದೆ ಅಂತ ಅನೌನ್ಸ್ಮೆಂಟ್ ಮಾಡಿದರು ಆಸ್ ಆನ್ March 31, 2022. ನ್ಯೂಸ್ ನಂಬರ್ 2. ರೈಸಿಂಗ್ ಹೀಟ್ ಅಕ್ರಾಸ್ ಇಂಡಿಯಾ. ನಿಮಗೆ ಗೊತ್ತಿದ್ದ ಹಾಗೆ ಆಲ್ ಓವರ್ ದ ಕಂಟ್ರಿ ಸ್ವಲ್ಪ ನಾರ್ಮಲ್ಗಿಂತ ಟೆಂಪ್ರೇಚರ್ಸ್ ಜಾಸ್ತಿ ಇದೆ. ಯಾಕಂದರೆ ಫೆಬ್ರವರಿ ಅಷ್ಟು ಲೆವೆಲಲ್ಲಿ ಹೀಟ್ ಇರಬಾರ್ದು, ಆದರೂ ತುಂಬ ಜಾಸ್ತಿ ಇದೆ, ಎಸ್ಪೆಷಲಿ ನಾರ್ತ್ ಇಂಡಿಯಾದಲ್ಲಿ. ಸೊ ಅದಕ್ಕೆ ಎಲೆಕ್ಟ್ರಿಸಿಟಿ ಡಿಮಾಂಡ್ ತುಂಬ ಜಾಸ್ತಿ ಆಗಿದೆ, ಆಲ್ಮೋಸ್ಟ್ ರೆಕಾರ್ಡ್ ಹೈಗೆ ಬಂದಿದೆ. ಹಾಗೂ ಇದರಿಂದ ಏನು ಭಯ ಅಂದರೆ ಈ ವರ್ಷ ಬೇಸಿಗೆ ಕಾಲದಲ್ಲಿ ಎಲೆಕ್ಟ್ರಿಸಿಟಿ ಶಾರ್ಟೇಜ್ ಆಗ್ಬೋದು ಅಂತ. ಪೀಕ್ ಡಿಮಾಂಡ್ ಎಲೆಕ್ಟ್ರಿಸಿಟಿಗೆ 211 GW ಆಗಿತ್ತು ಜಾನ್ವರಿಯಲ್ಲಿ, ಹಾಗೂ ಇದು ಆಲ್ಮೋಸ್ಟ್ ಆಲ್ ಟೈಮ್ ಹೈ ಡಿಮಾಂಡಿಗೆ ಬಂದಿತ್ತು. ಲಾಸ್ಟ್ ಬೇಸಿಗೆ ಕಾಲದಲ್ಲಿ ಇಂಡಸ್ಟ್ರೀಸ್ ಎಲ್ಲ ಬ್ಯಾಕ್ ಟು ನಾರ್ಮಲ್ ಆಗಿದ್ರು ಕೋವಿಡ್ ಆದಮೇಲೆ. ಆವಾಗ ತುಂಬ ಡಿಮಾಂಡ್ ಇತ್ತು ಎಲೆಕ್ಟ್ರಿಸಿಟಿಗೆ. ಆಲ್ಮೋಸ್ಟ್ ಆ ಡಿಮಾಂಡ್ ಈಗಲೇ ಬಂದ್ಬಿಟ್ಟಿದೆ ಜನವರಿ ತಿಂಗಳಲ್ಲಿ. ಇನ್ನು ಏಪ್ರಿಲ್ ಮೇಯಲ್ಲಿ ನೋಡಬೇಕಾಗುತ್ತೆ. ಅಪ್ರಾಕ್ಸಿಮೇಟ್ಲಿ ಟೆಂಪ್ರೇಚರ್ಸು 11 ಡಿಗ್ರಿ ನಾರ್ಮಲ್ಗಿಂತ ಜಾಸ್ತಿ ಇದೆ. ಹಾಗೂ ಎಷ್ಟೋ ರೀಜನಲ್ಲಿ ಮೀಟರಾಲಜಿಕಲ್ ಡಿಪಾರ್ಟ್ಮೆಂಟ್ ಹೇಳಿದ್ದಾರೆ ಫಾರ್ಮರ್ಸಿಗೆ, ನೀವು ನಿಮ್ಮ ಕ್ರಾಪ್ಸನ್ನು ಚೆನ್ನಾಗಿದೆಯಾ ಅಂತ ನೋಡ್ಕೊಳ್ಳಿ, ಯಾಕಂದರೆ ತುಂಬ ಹೀಟ್ ಆಗುವಾಗ ಗಿಡ ಎಲ್ಲ ಸತ್ತೋಗ್ಬೋದು ಅಂತ. ನ್ಯೂಸ್ ನಂಬರ್ 3. ಇಂಡಿಯಾಸ್ ಫಾರೆಕ್ಸ್ ರಿಸರ್ವ್ಸ್ ಅಟ್ 11-week low. ಇಂಡಿಯಾಸ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ 46,740 crores ಬಿತ್ತು ಈ ವೀಕಲ್ಲಿ, ಅಂದರೆ February 17th ಎಂಡಿಂಗ್ ವೀಕಲ್ಲಿ. ಹಾಗೂ 11 ವಾರದ ಲೋ ಬಂದಿದೆ, 46.02 lakh crores ಇದೆ ಸದ್ಯಕ್ಕೆ. ಇದು 3rd ಕನ್ಸರ್ವೇಟಿವ್ ವೀಕು ಫಾರೆಕ್ಸ್ ರಿಸರ್ವ್ಸ್ ಬೀಳ್ತಾ ಇರೋದು. RBIದು ಗೋಲ್ಡ್ ರಿಸರ್ವ್ಸ್ ಬಿದ್ದಿದೆ ಅಪ್ರಾಕ್ಸಿಮೇಟ್ಲಿ 8,200 crores ಹೊರತು, ಅಥವಾ $1 billion. ಸದ್ಯಕ್ಕೆ 3.42 lakh crores ಇಂಡಿಯಾ ಹತ್ರ ಗೋಲ್ಡ್ ರಿಸರ್ವ್ಸ್ ಇದೆ. ಈ ವೀಕಲ್ಲಿ ರುಪಿ ಸ್ವಲ್ಪ ಡಿಪ್ರಿಷಿಯೇಟ್ ಆಯಿತು, $US ಮೇಲೆ 0.2% ಬಿದ್ದಿದೆ. ಹಾಗೂ ಸದ್ಯಕ್ಕೆ $1ಗೆ 82.93 rupees ಇದೆ. ನ್ಯೂಸ್ ನಂಬರ್ 4. ಒಲೆಕ್ಟ್ರಾ ಇನ್ ಪಾರ್ಟ್ನರ್ಶಿಪ್ ವಿತ್ RIL. ಒಲೆಕ್ಟ್ರಾ ಗ್ರೀನ್ ಟೆಕ್ ಅಂತ ಈ ಕಂಪ್ನೀಸ್ ಶೇರ್ಸ್ 20% ಮೇಲೋಯ್ತು ನಿನ್ನೆ. ಯಾಕಂದರೆ ಅವರು ಅನೌನ್ಸ್ ಮಾಡಿದರು ಹೈಡ್ರೋಜನ್ ಪವರ್ ಬಸ್ಸನ್ನು ಅವರು ರಿಲಯನ್ಸ್ ಜೊತೆಗೆ ಅವರ ಪಾರ್ಟ್ನರ್ಶಿಪ್ಪಲ್ಲಿ ಪ್ರೊಡ್ಯೂಸ್ ಮಾಡ್ತಾರಂತ. ಈ ಬಸ್ಸಸ್ಸು ನೆಕ್ಸ್ಟ್ ಇಯರ್ ಅಷ್ಟೊಳಗೆ ಬಂದ್ಬಿಡ್ತದೆ. ಆದರೆ ಈ ಸ್ಟಾಕು ಲಾಸ್ಟ್ 6 months ಅಂಡರ್ ಪರ್ಫಾರ್ಮ್ ಆಗ್ತಾಯಿತ್ತು, 19% ಬಿದ್ದಿತ್ತು ಕಂಪೇರ್ಡ್ ಟು 1% ರೈಸ್ ಫಾರ್ ನಿಫ್ಟಿ. ಹಾಗೂ 1 ವರ್ಷದ ನೋಡಿದ್ರು 21% ಡೌನ್ ಆಗಿತ್ತು ಈ ಶೇರ್ಸ್. ನ್ಯೂಸ್ ನಂಬರ್ 5. ರ್ಯಾಪಿಡ್ ನ್ಯೂಸು. IMF ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡು ಅವ್ರು ಹೇಳಿದ್ದಾರೆ ಈ ವರ್ಷದ ಗ್ಲೋಬಲ್ ಗ್ರೋತಲ್ಲಿ ಇಂಡಿಯಾದ ಕಾಂಟ್ರಿಬ್ಯೂಷನ್ನೇ 15% ಇರುತ್ತೆ ಅಂತ. ಸೊ ಟೋಟಲ್ ಗ್ರೋತ್ 100 ಆಗಿದ್ರೆ ಅದು 15 ಇಂಡಿಯಾದಂತೆ ಬರುತ್ತೆ ಅಂತ ಹೇಳಿದ್ದಾರೆ. ಹಾಗೂ ಎಕ್ಸ್ಟ್ರೀಮ್ ಹೀಟಿಂದ ಈ ವರ್ಷ ಕ್ರಾಪ್ಸ್ದು ಈಲ್ಡು ಸ್ವಲ್ಪ ಕಮ್ಮಿ ಆಗ್ಬೋದು, ಅದರಿಂದ ಎಲ್ಲ ಪ್ರೈಸಸ್ ಜಾಸ್ತಿ ಆಗ್ಬೋದು. ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಇದು ಗೋಧಿ, ಪೊಟ್ಯಾಟೊ, ಈರುಳ್ಳಿ ಎಲ್ಲನೂ ಜಾಸ್ತಿ ಆಗ್ಬೋದು. ಇನ್ಫ್ಲೇಷನ್ ಜಾಸ್ತಿ ಆಗೋ ಚಾನ್ಸಸ್ಸು ಇದೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ಚೆನ್ನಾಗಿದ್ದರೆ ಗುಡ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.